ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ಬ್ರಹ್ಮಲಿಖಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷದ ಕುರಿತು ಮಾತಾಡ್ತಿದ್ವಿ. ಯಾವ ಕಾರಣಕ್ಕೆ ಕೆಲವರಿಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗೋದಿಲ್ಲ, ಅಥವಾ ಎಷ್ಟೇ ದುಡಿದ್ರೂ ಕೂಡ ಕಷ್ಟಗಳ ಪರಿಹಾರವೇ ಆಗೋದಿಲ್ಲ, ಅಥವಾ ಮನೆಯಲ್ಲಿ ದುಡ್ಡಿದ್ರೂ ಕೂಡ ಬೇರೆ ಏನೇನೋ ಸಮಸ್ಯೆಗಳು ಬರ್ತಿರುತ್ತೆ, ಹಾಗಾಗಿ ಆ ದುಡ್ಡನ್ನು ಅನುಭವಿಸೋದಕ್ಕೂ ಆಗೋದಿಲ್ಲ. ಹೀಗೆ ಮನುಷ್ಯನಿಗೆ ನಾನಾ ಕಾರಣಗಳು. ಹಾಗಿದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಈ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ನಾವು ಪಡೆದುಕೊಳ್ಳೋದು ಹೇಗೆ, ಮನೆಯಲ್ಲೇ ಯಾವ ರೀತಿ ಸುಲಭದ ಪೂಜೆಗಳನ್ನು ಮಾಡ್ತಾ ದೇವಿಯ ಧ್ಯಾನವನ್ನು ಮಾಡ್ತಾ ಆಕೆಯ ಕೃಪೆಗೆ ಪಾತ್ರರಾಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಕೆಲವಷ್ಟು ವಿಚಾರಗಳನ್ನು ಹೇಳಿದ್ರಿ, ಯಾವ್ಯಾವ ಕಾರಣಕ್ಕೆ ಮನೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ತೊಂದರೆಗಳು ಬರುತ್ತೆ ಅಂತ. ಜೊತೆಗೆ ಅದರ ಪರಿಹಾರ ಕುರಿತು ಕೂಡ ಹೇಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಹೇಳ್ತೀರಿ? ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಜುನ್ಗೆ ಈ ಮನಸ್ಸಿನ ಶಕ್ತಿ ಬಗ್ಗೆ ಹೇಳ್ತಾರೆ. ನಮ್ಮಲ್ಲಿ ಅರ್ಧಕ್ಕರ್ಧ ಸಮಸ್ಯೆಗಳು ಯಾಕೆ ಬರುತ್ತೆ ಅಂದರೆ, ಯಾರು ಬೇಕಾದ್ರೂ ನೋಡ್ಕೊಳ್ಳಿ, ಯಾರು ಸಿಕ್ಕಾಪಟ್ಟೆ ಮಕ್ಕಳ ಬಗ್ಗೆ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾರೋ, ಯಾರು ಹಣದ ಬಗ್ಗೆ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾರೋ, ಮತ್ತು ಯಾರು ಜನರಲ್ ಎಲ್ಲದಕ್ಕೂ ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾರೋ ಸಂಬಂಧಗಳ ಬಗ್ಗೆ, ಅವ್ರಿಗೆ ಮಂಡಿ ನೋವು ಶುರು ಆಗುತ್ತೆ, ಅಲರ್ಜೀಸ್ ಆಗುತ್ತೆ, ಮತ್ತು ಏನಾದರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ಬರ್ಬೋದು. ಅದು ಸಹಜವಾಗಿ ಬರುತ್ತೆ. ಮಂಡಿ ನೋವು ಫಸ್ಟ್ ಎಫೆಕ್ಟ್ ಆಗೋದು ಕಾರ್ಟಿಲೇಜ್ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಅರ್ಜುನನಿಗೆ ನೀನು ಯುದ್ಧದಲ್ಲಿ ಗೆಲ್ಲಬೇಕು ಅಂದರೆ ನೀನು ಫಸ್ಟ್ ಮನಸ್ಸನ್ನು ರೆಡಿ ಮಾಡ್ಕೊ. ನೀನು ಮನಸ್ಸಲ್ಲಿ ಒಂದು ಕಡೆ ಧ್ಯಾನ ಮಾಡ್ಕೊಂಡ್ಬಿಟ್ಟು ಏಕಾಗ್ರತೆಯಿಂದ ಒಂದು 25 ವಿನಾಡಿಗಳು ಅಂದರೆ 10 ಮಿನಿಟ್ಸು, 2.5 ವಿನಾಡಿ ಅಂದರೆ 1 ನಿಮಿಷ ಗೆಳೆಯರ ಟೈಮ್ ಆಗುತ್ತೆ. ಸೊ 10 ನಿಮಿಷ ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಮನಸ್ಸಲ್ಲಿ ಖಾಲಿ ಮಾಡಿಬಿಟ್ಟು ನೀನು ನಿನ್ನ ಶತ್ರು ಜೊತೆಲಿ ಯುದ್ಧ ಮಾಡ್ತಾ ಇರೋದನ್ನು ಒಂದು ವಿಜುವಲೈಸ್ ಮಾಡಿಕೊಂಡು, ನಿನ್ನ ಬಾಣ ಅವನು ಎದೆಗೆ ಚುಚ್ಕೊಳ್ತಾ ಇರೋದು ವಿಜುವಲೈಸ್ ಮಾಡಿ ನೀನಲ್ಲಿ ಯಶಸ್ವಿಯಾಗಿದ್ಯಾ ಅಂತ ನೀನು ಒಂದು ಪಿಕ್ಚರ್ ಕ್ರಿಯೇಟ್ ಮಾಡ್ಕೋ. ಆವಾಗ ನಿಜ ಆಗುತ್ತೆ. ಆಮೇಲೆ ಪ್ರಾರ್ಥನೆ ಮಾಡ್ಕೊ ಅಂತ. ಫಸ್ಟ್ ಪ್ರಾರ್ಥನೆ ಮಾಡ್ಕೊ ಅಂತ ಹೇಳೋದಿಲ್ಲ, ಫಸ್ಟ್ ನಿನ್ನ ಪ್ರಾರ್ಥನೆಯನ್ನು ದೃಢವಾಗಿ ನಂಬು ಅಂತ. ಅಂದರೆ ಅಲ್ಲಿ ಈ ಕಾಲದಲ್ಲಿ ಎಷ್ಟೋ ಜನ ಹೇಳ್ತಾರೆ ನೋಡಿ ಪಾಸಿಟಿವ್ ಥಿಂಕಿಂಗ್ ಅಂತ. ಈಗೆಲ್ಲ ಫಾರಿನ್ ಆಥರ್ಸ್ ಎಲ್ಲ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಭಾಳ ಬುಕ್ಸ್ ಬರೆದಿದ್ದಾರೆ. ಸೊ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ ಮೈಂಡಲ್ಲಿ ವಿಜುವಲೈಸ್ ಮಾಡ್ಕೋಬೇಕು ಅಂತ. ನಾನು ಇದನ್ನು ಭಾಳ ಸತಿ ಕ್ಲೈಂಟ್ಸ್ಗೆ ಹೇಳ್ತೀನಿ, ನಿಮ್ಗೆ ಏನೂ ಮಾಡೋಕ್ಕಾಗಲಿ ಅಂದರೆ ಮಾಡಬೇಡಿ. ಈ ಪಿಕ್ಚರ್ ವಿಜುವಲೈಸೇಷನ್ ಇದೆಯಲ್ಲ ಅದನ್ನು ಮಾಡ್ಕೊಳ್ಳಿ. ಜನರಲಾಗಿ ನಾರ್ಮಲ್ 3 to 6 ಮಂತ್ಸಲ್ಲಿ ನಿಮ್ಮ ಇಷ್ಟ ತಕ್ಕ ಮಟ್ಟಿಗೆ ಈಡೇರುತ್ತೆ ಅಂತ. ಬಟ್ ಕೆಲವರು ಏನು ಮಾಡ್ತಾರೆ ಅಂದರೆ, ನಂಬಿಕೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಂಬಿಕೆ ಇರಲ್ಲ. ಅವ್ರ ಜಾತಿಗಳು ಚಂದ್ರ ಪೂರ್ತಿ ಕೆಟ್ಟು ಹೋಗಿರ್ತಾನೆ, ಎಲ್ಲ ಹ್ಞೂ ಅಂತ ತಲೆ ಆಡಿಸ್ಬಿಟ್ಟು ಹೋಗ್ತಾರೆ. ಮನೆಗೆ ಹೋದ ತಕ್ಷಣ ಅಯ್ಯೋ ಇದು ಥಿಂಕ್ ಮಾಡಿದ್ರೆ ಆಗತ್ತಾ ಅಂತ ಅಂದ್ಕೊಂಡು ಬಿಟ್ಬಿಡ್ತಾರೆ ಅವರು. ಹೌದು, ನಮ್ಮಲ್ಲಿ ಏನು ಗೊತ್ತಾ ಅಂತ ಮ್ಯಾಜಿಕ್ ನಡಿಬೇಕು ಅಂತ ಸಿನಿಮಾ ನೋಡಿದಂಗೆ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟು ಹಿಂಗೆ ಆಶೀರ್ವಾದ ಮಾಡ್ಬಿಟ್ಟು ಟಕ್ 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 ಅಂತ ಆಗ್ಬಿಡ್ಬೇಕು ಅಂತ. ಅದು ಆಗದೆ ಇರೋ ಕೆಲಸ ಅದು ಕಲಿಯುಗದಲ್ಲಿ. ಇವಾಗ ಇಲ್ಲಿ ಇಡೀ ಜಾತಕನ ಅದಕ್ಕೆ ಭಾಳ ಸೀರಿಯಸ್ ಆಗಿ ನೋಡೋದು. ಇದೇ ರೀತಿಯಲ್ಲಿ ಗುರುಗೆ ಧನಕಾರಕ ಅಂತ ಹೇಳಿದೆ. 2ನೇ ಮನೆಯಲ್ಲಿ ಅಥವಾ 11ನೇ ಮನೆಯಲ್ಲಿ ಯಾರ ಜಾತಕದಲ್ಲಿ ಇರ್ತಾನೋ ಅವ್ರ ಜನರಿಗೆ ಹಣದ ಕೊರತೆ ಬರೋದಿಲ್ಲ. ಅದೊಂಥರ ವಿಶಾಲವಾಗಿರುವಂಥ ಧನ ಯೋಗ. ಅದು ಹಣದ ಕೊರತೆ ಬಂದರೆ ಅವ್ರು ಏನೇನು ಎಕ್ಸ್ಪೆಂಡಿಚರ್ ಮಾಡ್ಕೋಬೇಕು ಅಂತಾರೆ ಒಂದು ಸಪ್ಲೈ ಆಗ್ತಾ ಇರುತ್ತೆ. ಇವರುಗಳನ್ನು ಸಾಧಾರಣವಾಗಿ ನಾವು ಸಾಹುಕಾರರು ಅಂತ ಕರಿಬೋದು. ಆ ಪದ ಅವ್ರಿಗೆ ಉಪಯೋಗಿಸ್ಬೋದು. ಮತ್ತು ಇನ್ನು ಭಾಳ ಇಂಪಾರ್ಟೆಂಟು ಶುಕ್ರ ಮತ್ತು ಗುರು. ಶುಕ್ರ ಗುರು ಜೊತೆಯಲ್ಲಿ ಮಕರದಲ್ಲಿದ್ದರೆ ಗುರುಗೆ ನೀಚ ರಾಶಿ ಇದೆ. ಆಮೇಲೆ ಅದು ಲಾಭಸ್ಥಾನ ಆಯಿತು ಅಂತ ಇಟ್ಕೊಳ್ಳಿ, ಮೀನ ಲಗ್ನದಲ್ಲಿ ಹುಟ್ಬಿಟ್ಟು. ಆವಾಗ ಏನಾಗುತ್ತೆ ಅಂದರೆ, ಗುರು ನೀಚ ರಾಶಿಯಲ್ಲಿದ್ರೂ ಗುರು ದಶೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಶುಕ್ರ ದಶೆಯಲ್ಲಿ ಹೊಡ್ಕೊಂಡು ಹೊರಟೋಗುತ್ತೆ ಕೆಲವ್ರಿಗೆ. ಹೌದು, ಆ ರೀತಿಯಲ್ಲಿ ಇದೆಲ್ಲ ಕೆಲವು ನಾವು ಅನುಭವದ ಮೇಲೆ ನಾವು ಮತ್ತೆ ನಮ್ಗೆ ಯಾಕೆ ಆ ರೀತಿಯಲ್ಲಿ ಆಗುತ್ತೆ ಅಂದರೆ, ಮೀನ ಲಗ್ನಕ್ಕೆ ಶುಕ್ರ ಬಂದು ತೃತೀಯ ಅಷ್ಟಮಾಧಿಪತಿ ಅಂತ ಹೇಳ್ತೀವಿ, ಭಾಳ ಅಶುಭ ಗ್ರಹ ಆಗ್ತಾನೆ ಅಂತ. ಅವನು ಲಗ್ನಾಧಿಪತಿ ಜೊತೆಯಲ್ಲಿ ನೀಚವಾಗಿರೋ ಲಗ್ನಾಧಿಪತಿಯಲ್ಲಿ ಸೇರಿಕೊಂಡ್ರೆ ಆ ನೀಚತ್ವನ ಗುರು ಅವನಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಇವನ್ ಪಾಸಿಟಿವ್ನ ಗುರು ತೊಗೊಳ್ತಾನೆ. ಸೊ ಗುರು ದಶೆ ಬಂದಾಗ ಏನಾಗುತ್ತೆ ಅಂದರೆ ಬೇಕಾದಷ್ಟು ಫ್ಲೋ ಆಗುತ್ತೆ. ಅದಕ್ಕೆ ಹೇಳೋದು ಈ ದಶೆ ಹೇಗೆ ಆ ದಶೆ ಜನರಲೈಸ್ ಮಾಡಿ ಹೇಳೋಕ್ಕಾಗಲ್ಲ. ಯಾವ ಅಧಿಪತ್ಯಗಳಿದೆ, ಯಾವ ಸ್ಥಾನದಲ್ಲಿ ಅಂದರೆ ನಾವು ಅನುಭವದ ರೆಡಿ ಮಾಡ್ಕೋಬೇಕು ಅಂತ. ಮತ್ತು ಇಲ್ಲಿ ಸಿಂಪಲ್ ಆಗಿ ಈ ಮನೆ ವಾಸ್ತು ನೋಡಿ, ಅದಕ್ಕೆ ಸಾಧಾರಣವಾಗಿ ಭಾಳ ಇಂಪಾರ್ಟೆನ್ಸ್ ಕೊಡ್ತೀವಿ. ಮನೆ ವಾಸ್ತು ಅಂದರೆ ಕೆಲವರು ಕೇಳ್ತಾರೆ, ನಾವು ಬಾಡಿಗೆ ಮನೇಲಿದ್ದೀವಿ, ನಮ್ಮ ಮನೆ ಒಂದೇ ರೂಮ್ ಇರೋದು. ಕೆಲವರು ಇರ್ತಾರಲ್ಲ ಬಡವರು, ಆ ಮನೆ ನಾವು ಪೊಸಿಷನ್ ತೊಗೊಂಡಾಗ 1 ರೂಮ್ ಇರಲಿ 10 ರೂಮ್ ಇರಲಿ ಅದು ಸೂಚನೆಗಳು ಕೊಡುತ್ತೆ ನಮಗೆ. ಈಗ ವಾಸ್ತುಗೆ ಹೋದಾಗ ಯಾರ ಮನೆಗೆ ಹೋದಾಗ
ಸಿಕ್ಕಾಪಟ್ಟೆ ಇಂಟೀರಿಯರ್ ಡೆಕೋರೇಷನ್ ಮಾಡಿಬಿಟ್ಟು ಕಾಸ್ಟ್ಲಿ ಐಟಮ್ಸ್ ಎಲ್ಲ ಬಿಟ್ಬಿಟ್ಟು ಎಲ್ಲ ಮಾಡಿರ್ತಾರೆ ನೋಡಿ. ಬಟ್ ಅವ್ರ ಮನೆ ನೋಡಿದಾಗ ಅವ್ರ ಜೋಬಲ್ಲಿ ದುಡ್ಡಿಲ್ಲ ಅಂತ ಗೊತ್ತಾಗುತ್ತೆ. ಬರೀ ಸಾಲಗಳು ತಂದು 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 ಸಿಕ್ಕಾಪಟ್ಟೆ ಶೋ ಆಗಿ ಫ್ಯಾನ್ಸಿಗೆ ಮಾಡಿಬಿಟ್ಟಿರ್ತಾರೆ. ಬಟ್ ಹಣ ಬರೋದಿಲ್ಲ ಅವರಿಗೆ. ಮೂಲತಃ ಆರ್ಥಿಕವಾಗಿ ಚೆನ್ನಾಗಿರ್ಬೇಕು ಅಂದರೆ ದೇವಮೂಲೆ ಅಂತ ಕರಿತೀವಿ, ಈಶಾನ್ಯ ಭಾಗ ಅಂತ. ಈಶಾನ್ಯಂ ದೇವ ಮಂದಿರಂ ಅಂತ ಅದಕ್ಕೆ ಹೇಳಿದ್ರು. ದೇವರಿರೋ ಕಡೆ ಇದು ಬಡತನ ಇರಲ್ಲ. ಅದಕ್ಕೆ ಈಶಾನ್ಯಂ ದೇವ ಮಂದಿರಂ ಅಂತ ಅವ್ರು ಹೇಳಿದ್ರು. ಅದಕ್ಕೆಲ್ಲ ನಾವು ನೋಡಿ ಬೇರೆ ಥರ ಥಿಂಕ್ ಮಾಡಬೇಕು. ನಾನು ಆವಾಗಲೇ ಈ ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದಾಗೆ ಈಶಾನ್ಯ ಭಾಗದಲ್ಲಿ ದೇವ್ರನ್ನ ಇರಬೇಕು ಅಂತಲ್ಲ, ಆ ಸ್ಥಳವನ್ನು ನೀವು ಶುದ್ಧವಾಗಿ ಇಡಬೇಕು ಅಂತ ಹೇಳ್ತಾರೆ. ಸೊ ಒಂದೇ ಒಂದು ರೂಮ್ ಇರೋ ಮನೆ ಇದ್ದರೆ ಅವ್ರು ಏನು ಮಾಡಬೇಕು, ಫಸ್ಟ್ ಈಶಾನ್ಯ ಭಾಗ ಸರಿ ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ಈಶಾನ್ಯ ಭಾಗದಲ್ಲಿ ಈ ಶೂ ಸ್ಟ್ಯಾಂಡು, ಬಕೆಟ್ಗಳು, ಪರ್ಕೆಗಳು ಇದೆಲ್ಲ ಇಟ್ಬಿಡ್ತಾರೆ. ಮನುಷ್ಯನ ಮೂಗಿದ್ದಂಗೆ ಈಶಾನ್ಯ. ಸೊ ಅಲ್ಲೆಲ್ಲ ಬ್ಲಾಕ್ ಮಾಡಿಬಿಟ್ರೆ ಉಸಿರೆಲ್ಲ ಇಡೋಕ್ಕಾಗತ್ತೆ. ಅವ್ರು ಏನೇ ಮಾಡಿದ್ರು ದುಡ್ಡು ಬರಲ್ಲ. ಮತ್ತು ಇನ್ನೊಂದು, ಯಾವ ಮನೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ಈಶಾನ್ಯ ಭಾಗದಲ್ಲಿ ಬಹಳ ತಗ್ಗಿದ್ರೆ ಅದು ಬಹಳ ಬಹಳ ಒಳ್ಳೆಯದು. ತಗ್ಗು ಅಂದ್ರೇನು, ಮನೆ ಒಳಗಲ್ಲ, ಖಂಡಿತವಾಗಿ ಮನೆ ಹೊರಗೆ. ಇವಾಗ ಒಂದು ವಟಾರ ಇರುತ್ತೆ ನೋಡಿ, ಒಂದು 5-6 ಮನೆಗಳಿರುತ್ತೆ. ಬಡವ್ರಿಗೆ ಹೇಳ್ತಾ ಇರೋದು ನಾನು. ಅವ್ರ ಮನೆ ಈಶಾನ್ಯ ಭಾಗದಲ್ಲಿ ಆ ಗೋಡೆ ಆಚೆಗೆ 1-2 ಕಲ್ಲು ಕೆಳಗಿದೆ ಅಂತ ಇಟ್ಕೊಳ್ಳಿ, ಅದು ಭಾಳ ಒಳ್ಳೆಯದು. ಅದಕ್ಕೆ ಮನೆ ಒಳಗಡೆ ಅಂತೂ ಖಂಡಿತವಾಗಿ ಸ್ಪ್ಲಿಟ್ ಲೆವೆಲ್ಸ್ ಇರಬಾರ್ದು. ಯಾವುದೇ ಮನೇಲಿ ಎಷ್ಟೇ ಆರ್ಕಿಟೆಕ್ಚರಲ್ ಬ್ಯೂಟಿಗೆ ನಾವು ಮಾಡ್ತೀವಿ ಅಂದರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಮತ್ತು ಇನ್ನೊಂದು, ಕೆಲವು ಸರಳ ನಿಯಮಗಳನ್ನ ನಾವು ತಿಳ್ಕೊಬೇಕಾಗತ್ತೆ. ವಾಯುಮೂಲೆಯಲ್ಲಿ ಎಷ್ಟು ಜಾಸ್ತಿ ತಗ್ಗಿರುತ್ತೆ, ವಾಯುಮೂಲೆ ಅಂದರೆ ನಾರ್ತ್ ವೆಸ್ಟ್, ಎಷ್ಟು ತಗ್ಗಿರುತ್ತೋ ಅಥವಾ ಅಲ್ಲಿ ಬಾವಿ ಅಥವಾ ಸಂಪಿರುತ್ತೋ ಆ ಮನೆಯವ್ರಿಗೆ ದುಡ್ಡು ನಿಲ್ಲಲ್ಲ, ಬಡತನ ಕಡುತ್ತೆ, ನರ್ವಸ್ ಪ್ರಾಬ್ಲಮ್ಸು ಬರುತ್ತೆ. ಸೊ ನಾರ್ತ್ ವೆಸ್ಟ್ ಬಂದು ಸಿಂಕ್ ಆಗಿರಬಾರ್ದು. ಇವಾಗ ಒಂದು ಬಚ್ಚಲ ಮನೆ ಇದೆ ಅಂತ ಇಟ್ಕೊಳ್ಳಿ, ನಾರ್ತ್ ವೆಸ್ಟಲ್ಲಿ ಬಾತ್ರೂಮ್ ಇರಬೇಕಾದ್ದೆ. ಬಟ್ ಭಾಳ ಒಂದು 6 ಇಂಚಸ್ 8 ಇಂಚಸ್ ತಗ್ಗು ಮಾಡಿರ್ತಾರಲ್ಲ, ಅದು ಭಾಳ ಕೆಟ್ಟದ್ದು. ಸೊ ಅದು ಕೆಡಿಸ್ಬಿಡುತ್ತದು. ಮತ್ತು ಮನೆ ವಾಸ್ತು ಹೇಗೆ ಇರಲಿ, ಈಶಾನ್ಯ ಭಾಗ ತಗ್ಗಲ್ಲಿದ್ದು ಅಲ್ಲಿ ಒಂದು ನೀರಿನ ಅಂಶ ಇದ್ದರೆ, ಇವಾಗ ಮತ್ತು ಪಂಚಮಹಾಭೂತಗಳು ಅಂತ ಹೇಳ್ತೀವಿ ನೋಡಿ, ಈಶಾನ್ಯದಲ್ಲಿ ಜಲ ಇರಬೇಕು ಅಂತ ಹೇಳ್ತೀವಿ. ಸೊ ನೀರಿನ ಅಂಶ ಇದ್ದು ಇದೇ ರೀತಿಯಲ್ಲಿ ವಾಯುಮೂಲೆ, ದೇವಮೂಲೆ ಹಾಗೆ ಅಗ್ನಿಮೂಲೆಗಿಂತ ಎತ್ತರದಲ್ಲಿದ್ದರೆ, ವಾಯುಮೂಲೆ ಬಂದು ಇದೆರಡು ಸ್ಥಾನಗಳಿಂದ ಎತ್ತರ ಇರಬೇಕು. ಖಂಡಿತವಾಗಿ ಒಳ್ಳೆಯ ಧನ ಪ್ರಾಪ್ತಿ ಅವ್ರಿಗೆ, ಧನ ವೃಷ್ಟಿ ಆಗುತ್ತೆ. ಆ ಲೆವೆಲ್ಸಲ್ಲಿ ನಮ್ಗೆ ಅರ್ಧ ನಮಗೆ ಆವಾಗ ಸಪೋಸ್ ಲೆವೆಲ್ಸ್ ಇಲ್ಲ ಅಂತ ಇಟ್ಕೊಳ್ಳಿ, ನಾವು ವುಡ್ಡಿಂದಾನೋ ಬಾಡಿಗೆ ಇದ್ದರೆ ನಾವು ಆ ಲೆವೆಲ್ಸ್ ಕ್ರಿಯೇಟ್ ಮಾಡ್ಕೋಬೇಕು. ಸಿಂಪಲ್ಲಾಗಿ ಕೆಲವು ಜನರಲ್ ರೂಲ್ಸ್ ಇದೆ. ಸಿಂಪಲ್ಲಾಗಿ ಎಲ್ಲದಕ್ಕಿಂತ ತಗ್ಗು ದೇವಮೂಲೆ, ಅದಕ್ಕಿಂತ ಎತ್ತರ ಅಗ್ನಿಮೂಲೆ. ನಾನು ಹೇಳ್ತಾ ಇರೋದು ಕಾಂಪೌಂಡ್ ಲೆವೆಲಲ್ಲಿ. ಇದೆಲ್ಲ ವೀಕ್ಷಕರು ತಿಳ್ಕೊಬೇಕಾಗತ್ತೆ. ಮನೇಲಿ ಸೇಮ್ ಲೆವೆಲ್ ಫ್ಲೋರಿಂಗ್ ಇರಬೇಕು. ಎಲ್ಲದಕ್ಕಿಂತ ತಗ್ಗಲ್ ದೇವಮೂಲೆ, ಅದಕ್ಕಿಂತ ಸ್ವಲ್ಪ ಎತ್ತರ ಅಗ್ನಿಮೂಲೆ, ಅದಕ್ಕಿಂತ ಸ್ವಲ್ಪ ಎತ್ತರ ವಾಯುಮೂಲೆ, ಹಾಗೂ ಎಲ್ಲದಕ್ಕಿಂತ ಎತ್ತರ ಬಂದು ನೈಋತ್ಯ ಸೌತ್ ವೆಸ್ಟ್ ಇದ್ದರೆ ಆ ಮನೆಗೆ ಸದಾ ಮಹಾಲಕ್ಷ್ಮಿ ಅಮ್ಮನವರ ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ. ಎಷ್ಟು ವರ್ಷಗಳಾದರೂ. ಈಗ ಎಷ್ಟೋ ಮನೆಗಳಿರ್ತದೆ ನೋಡಿ, 40, 50, 60, 70 ವರ್ಷ. ಆ ಮನೆಗಳಲ್ಲಿ ಯಾವಾಗಲೂ ಲಕ್ಷ್ಮಿ ಕಟಾಕ್ಷ. ಲಕ್ಷ್ಮಿ ಆ ಮನೆ ಬಿಟ್ಟು ಹೋಗೋದಿಲ್ಲ. ಅಂದರೆ ಲಕ್ಷ್ಮಿಗೆ ಆ ಡಿಸೈನ್ ಇಷ್ಟ ಅಂತ. ರೀತಿಯಲ್ಲಿ ನಾವು ವಾಸಿಸೋ ಮನೆಯ ಕಾಂಪೌಂಡಲ್ಲಿ ಈ ರೀತಿ ಇರಬೇಕು ಹೊರತು ಒಳಭಾಗದಲ್ಲ. ಅದು ಆವಾಗಲೇ ಹೇಳ್ತೇನೆ. ಮತ್ತು ಇನ್ನೊಂದು ಭಾಳ ಮುಖ್ಯ ಅಂದರೆ ಮನೆ ಒಳಗೆ ಸ್ಪ್ಲಿಟ್ ಲೆವೆಲ್ಸ್ ಇರಬಾರ್ದು. ಇದನ್ನು ನಾನು ವಾಸ್ತುಲಿ ಭಾಳ ಹೇಳ್ತಾ ಇರ್ತೀನಿ. ಕೆಲವರು ಏನು ಮಾಡ್ತಾರೆ, ಸೌತ್ ವೆಸ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಅಂದ್ಬಿಟ್ಟು ಆ ಮಾಸ್ಟರ್ ಬೆಡ್ರೂಮ್ನ ಬೇರೆ ಫ್ಲೋರ್ಸ್ಗಿಂತ ಎಲಿವೇಟ್ ಮಾಡ್ತಾರೆ, 6 ಇಂಚಸ್ 8 ಇಂಚಸ್. ಮತ್ತು ಇನ್ನೊಂದು ಶೋ ಕೆಲವರು ಏನು ಮಾಡ್ತಾರೆ ಅಂದರೆ ಮನೆ ಒಳಗೆ ಏರುಪೇರನ್ನು ಇಟ್ಟಿರ್ತಾರೆ, ಲುಕ್ಸ್ ಏನೋ, ಅದು ಡಿಸಾಸ್ಟ್ರಸ್. ಅದು ಅಂದರೆ ಮನೆ ಒಳಗೆ ನೆಲ ಸಮವಾಗಿರಬೇಕು ಅಂತ. ಅದು ಇವಾಗ ಮಾಡರ್ನ್ ಆರ್ಕಿಯಾಲಜಿ ಬಂದ್ಬಿಟ್ಟು, ಇದು ಆರ್ಕಿಟೆಕ್ಚರ್ ಬಂದ್ಬಿಟ್ಟು ಈ ರೀತಿ ಎಲ್ಲ ಭಾಳ ಕೆಡಿಸ್ತಾ ಇದ್ದಾರೆ. ಯಾರಲ್ಲಿ ಇಟ್ಟಿರ್ತಾರೋ ಅವ್ರಿಗೆಲ್ಲ ತೊಂದರೆಗಳು ಶುರು ಆದಾಗ ಅದು ನಿಲ್ಲೋದಿಲ್ಲ. ಅದು ಅದಕ್ಕೆ ಮನುಷ್ಯನ ದೇಹಕ್ಕೆ ಆ ಫ್ಲೋರ್ನ ನಾವು ಕಂಪೇರ್ ಮಾಡ್ತೀವಿ. ಇವಾಗ ನಾವು ಮಲ್ಕೊಂಡಿದ್ದಾಗ ಜನರಾಗಿ ಇಲ್ಲಿಂದ ಕಾಲವರೆಗೆ ಒಂದು ಲೆವೆಲ್ ಇರಬೇಕು. ಇಷ್ಟಪ್ಪ ಹೊಟ್ಟೆ ಇದ್ರೆ ಕಷ್ಟ, ಅದು ಎತ್ತರ ಆಗತ್ತಲ್ಲ, ಆ ರೀತಿಯಲ್ಲಿ. ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟು ಅಂದರೆ ಸಾಲದಲ್ಲಿ ಕುಗ್ಗಿರೋರಿಗೆ ಸರಳ ಪದ ಹೇಳ್ತೇನೆ. ಸೊ ಇವಾಗ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ದೇವಮೂಲೆಯಲ್ಲಿ ಒಂದು 6 ಇಂಚಿಂದು ಹಳ್ಳವನ್ನು ತೋಡಬೇಕಾಗುತ್ತೆ. ಇದು ಸ್ವಂತ ಮನೆಯವ್ರಿಗೆ ಫಸ್ಟ್ ಹೇಳ್ತಾ ಇರೋದು. ಬಾಡಿಗೆ ಮನೆಯಲ್ಲಿರೋರು ಆಮೇಲೆ ಹೇಳ್ತೀನಿ. ನಾರ್ತ್ ಈಸ್ಟ್ ಕಾರ್ನರ್ಲಿ 6 ಇಂಚು ಹಳ್ಳವನ್ನು ತೋಡಿ ಒಂದು ನಿಗದಿತ ದಿನದಲ್ಲಿ, ಇದು ನಾನು ಹೇಳ್ತಾ ಇರೋದು ಕಾಂಪೌಂಡಲ್ಲಿ, ದೇವ ಮನೆಯಲ್ಲ.
ಇಲ್ಲ ಕಾಂಪೌಂಡ್ ಇಲ್ಲ ಅಂದರೆ ಅವ್ರ ಸ್ವಂತ ಮನೆ ಇದ್ದರೆ ಮನೆ ಒಳಗೂ ಮಾಡ್ಕೋಬೋದು ನಾರ್ತ್ ಈಸ್ಟಲ್ಲಿ. ಓಕೆ 6 ಇಂಚ್ ಹಳ್ಳವನ್ನು ತೋಡಿ, ಅಂದರೆ ಜನರಲಾಗಿ ನಿಗದಿತ ದಿನ ಅಂದರೆ ಯಾವತ್ತು ಹುಣ್ಣಿಮೆ ಶುಕ್ರವಾರದ ದಿನ ಬರುತ್ತೋ ಆವತ್ತು. ಅದು ಸ್ವಲ್ಪ ಕಾಯಬೇಕಾಗತ್ತೆ ಅವರು. ಓಕೆ ಕೆಲವು ಹರಳುಗಳನ್ನು ಹ್ಮ್ ಕೆಂಪು ವಸ್ತ್ರದಲ್ಲಿ ಸುತ್ತಿ ಹೂತಿದ್ರೆ 12ರಿಂದ 18 ತಿಂಗಳ ಒಳಗೆ ತಕ್ಕ ಮಟ್ಟಿಗೆ ಅವರಿಗೆ ಸಾಲದ ಬಾಧೆ ದೂರ ಆಗಿಬಿಡುತ್ತೆ. ಅವ್ರಿಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಈ ಹರಳುಗಳ ಜೊತೆ ಕೃಷ್ಣ ತುಳಸಿ ಹಾಗೂ ಅಮೃತ ಬಳ್ಳಿ ಎಲೆಗಳನ್ನು ಕೂಡ ಸೇರಿಸ್ಬೇಕಾಗತ್ತೆ. ಒಂದು ಕಾಂಬಿನೇಷನ್ ಅದು. ಮತ್ತು ಎರಡನೇದಾಗಿ ಈ ಹರಳುಗಳು 3ರಿಂದ 5 ಕ್ಯಾರೆಟ್ ಒಳಗಿರಬೇಕು ಅಪ್ರಾಕ್ಸಿಮೇಟಾಗಿ. ಎಷ್ಟು ವೇಟ್ ಇರಬೇಕು ಅಂತ ಹೇಳ್ತಾರಲ್ಲ ಅದು. ಹೂತೋ ಸಮಯ ಬೆಳಗಿನ ಜಾವ 4ರಿಂದ 5 ಗಂಟೆ ಒಳಗೆ, ಬ್ರಹ್ಮ ಮುಹೂರ್ತ ಆದಮೇಲೆ ಸ್ವಲ್ಪ ಹೊತ್ತಿಗೆ, ಹಾಗೂ ಸಂಜೆ 5ರಿಂದ 7 ಗಂಟೆ ಒಳಗೆ ಗೋಧೂಳಿ ಮುಹೂರ್ತದಲ್ಲಿ. ಬೇರೆ ಬೇರೆ ರಾಶಿಯವರಿಗೆ ಈ ರೀತಿ ಇರುತ್ತೆ. ಇದು ಮನೆ ಮುಖ್ಯಸ್ಥರ ರಾಶಿಯಾಗಿರ್ಬೇಕು. ಬಟ್ ಜನರಲಾಗಿ ಹೇಳೋದು 12ರಿಂದ 18 ತಿಂಗಳಲ್ಲಿ ನಿಜವಾಗ್ಲೂ ಯಾರು ಸಾಲದ ಬಾಗಿಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೋ, ಇನ್ನೇ ನಮ್ಗೆ ಏನು ಮಾಡೋದಪ್ಪ, ಇದಕ್ಕೆ ನಾವು ಈ ಖರ್ಚಿಗೆ ದುಡ್ಡೇ ಇಲ್ಲ ಅಂತ ನರಳ್ತಾ ಇರ್ತಾರಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಪರವಾಗಿಲ್ಲ, ಆ ಲಾಸ್ಟ್ ಮೂಮೆಂಟ್ ಅಂತ ಫ್ರಾಂಟಿಕ್ ಮೂಮೆಂಟ್ ಅಂತ ಹೇಳ್ತೀವಲ್ಲ, ಅಂಥವ್ರಿಗೆ ನಾನು ಹೇಳೋ ಪರಿಹಾರ ಮಾಡಿದ್ರೆ, ಜನರಲಾಗಿ ಹೇಳಿದ್ದು ನಾನು 12ರಿಂದ 18 ತಿಂಗಳು, 6 ತಿಂಗಳಲ್ಲಿ ಆಗ್ಬೋದು, 6 ದಿವಸದಲ್ಲಿ ಆಗ್ಬೋದು, ಅದು ಅವ್ರವ್ರ ಹಣೆ ಬರ. ಸೊ ಇದನ್ನು ವೀಕ್ಷಕರು ಬಹಳ ಗಮನದಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾವು ಮೇಷರಾಶಿ ತೊಗೊಳ್ಳೋಣ. ಓಕೆ ಮೇಷರಾಶಿಯವ್ರು ಏನು ಮಾಡ್ಕೊಂಡ್ರೆ, ಇವಾಗ ನಾನು ಹೇಳಿದ್ದ ಬ್ರಹ್ಮ ಮುಹೂರ್ತ ಅಂತ ಹೇಳಿದಲ್ಲ, ಬಿಟ್ವೀನ್ 4 to 5 ಅಂತ, ಅದು ಭಾಳ ಇಂಪಾರ್ಟೆಂಟು. ಅವಾಗ ಸೋಮಾರಿತನ ಇರಬಾರ್ದು. ಎದ್ಬಿಟ್ಟು ಸ್ವಲ್ಪ ಸ್ನಾನ ಗೀನ ಮಾಡಿಕೊಂಡು ಕನಿಷ್ಠ ಪಕ್ಷ ನೋಡಿ ದಂತಶುದ್ಧಿ ಮತ್ತು ಅಭ್ಯಂಗ ಸ್ನಾನ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅಷ್ಟೊಂದು ಸ್ನಾನ ಮಾಡೋದಿಲ್ಲ. ದಿನಾಲೂ ಸ್ನಾನ ಮಾಡಿ ಅಂತ ಹೇಳಲ್ಲ, ಈ ಕೆಲಸಕ್ಕೆ ಕೈ ಹಾಕಿದಾಗ ಮಾತ್ರ ಸ್ನಾನ ಮಾಡಿ ಅಂತ ಹೇಳ್ತೀನಿ. ಸೊ ಇಂಥವರು ಮೇಷರಾಶಿಯವ್ರು ಏನು ಅಂದರೆ ಬಿಳಿ ಹವಳ ಅಂದರೆ ವೈಟ್ ಕೋರಲ್ ಅಂತ ಹೇಳ್ತೀವಿ ಅದನ್ನು, ಹಾಗೂ ಇಂದ್ರನೀಲ ಬ್ಲೂ ಸಫೈರ್. ಈ ಹಿಂದೆ ಇಂದ್ರನೀಲ ಬಗ್ಗೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ. ಶುಕ್ರವಾರ ಹೋಗಬೇಕು ನಾನು ಹೇಳಿದ ರೀತಿಯಲ್ಲಿ ನಾರ್ತ್ ಈಸ್ಟಲ್ಲಿ. ಅಲ್ಲಿಂದ 9 ಮಂಗಳವಾರಗಳು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 1 kg ತೊಗರಿಬೇಳೆ. ಆ ತೊಗರಿಬೇಳೆನ ಅಂಗಡಿಯಲ್ಲಿ ತೊಗೋಬೇಕು, ಮನೆಯಲ್ಲಿ ತೊಗೊಂಡೋಗ್ಬಾರ್ದು. ಹಾಗೂ ಕೆಂಪು ವಸ್ತ್ರವನ್ನು, ರೆಡ್ ಕಲರ್ ಕ್ಲಾತ್ ಅಂದರೆ ಒಂದು ಬ್ಲೌಸ್ ಪೀಸ್ ಅಂತ ಇಟ್ಕೊಳ್ಳಿ, ಬ್ರೈಟ್ ರೆಡ್ ಕಲರ್ ಅಂತ ಕೊಟ್ಟರೆ ಅವ್ರಿಗೆ ನೋಡಿ ಈ ಪ್ರಾಬ್ಲಮ್ಸ್ ಇದ್ದರೆ, ನಾನು ಜನರಲಾಗಿ 12 to 18 ಮಂತ್ಸ್ ಹೇಳಿದ್ದೀನಿ, 12 ಡೇಸಲ್ಲಿ ಆಗ್ಬೋದು, ಈ ಥರ ಮಾಡಬೇಕಾಗುತ್ತೆ. ಇನ್ನು ವೃಷಭ ರಾಶಿಯವರು ಏನು ಮಾಡಬೇಕು ಅಂದರೆ, ಪಚ್ಚೆ ಅಂದರೆ ಎಮರಾಲ್ಡ್ ಇರುತ್ತಲ್ಲ, ಆ ಪಚ್ಚೆ ಹರಳನ್ನು ಹಾಗೂ ಕನಕ ಪುಷ್ಯರಾಗ, ನೀವು ಎಲ್ಲೋ ಸಫೈರ್ ಅಂತ ಕರೀರಿ, ಅದು ಟೋಪಾಸ್ ಅಂತ. ಟೋಪಾಸ್ ಬಂದು ಇನ್ನೊಂದು ಅದಕ್ಕೆ ಆಲ್ಟರ್ನೇಟ್ ಹೇಳೋದು. ಪುಷ್ಯರಾಗ ಭಾಳ ಕಾಸ್ಟ್ಲಿ, ಟೋಪಾಸು ಸ್ವಲ್ಪ ಚೀಪ್, ಬಟ್ ಎಫೆಕ್ಟ್ ಸೇಮ್. ಬುಧವಾರ ದಿವಸ ಹೂತ್ಬೇಕು ವೃಷಭ ರಾಶಿಯವರು. ಯಾಕೆ ಬುಧವಾರ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬುಧ ಬಂದು ವೃಷಭ ರಾಶಿಗೆ 2ನೇ ಅಧಿಪತಿ ಆಗ್ತಾನೆ. 2ನೇ ಮನೆ ಬಂದು ಧನಸ್ಥಾನ ಅಂತ ಹೇಳಿ, ಮತ್ತು 5ನೇ ಮನೆ ಬಂದು ಬುಧ 5ನೇ ಅಧಿಪತಿನಾಗ್ತಾನೆ, ಅವನು ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ. ಪೂರ್ವ ಜನದ ಪುಣ್ಯಾದ್ರಿತಾನೆ ಇದೆಲ್ಲ ಬರೋದು, ಖಂಡಿತ ಫಲಿಸ್ಬೇಕು ಅಂದ್ರೂ ಇರಬೇಕು. ಅವರು ಬುಧವಾರ ಹೂತ್ಬೇಕಾಗತ್ತೆ. ಇದರ ಜೊತೆ ಏನು ಮಾಡಬೇಕು ಅಂದರೆ, 3 ಅರಿಶಿನ ಕೊಂಬುಗಳನ್ನು ಅದರ ಜೊತೆಗೆ ಸೇರಿಸ್ಬೇಕು, ಸಣ್ಣ ಸಣ್ಣ ದರ್ಶನದ ಕೊಂಬು. 16 ಶುಕ್ರವಾರಗಳು ಸಂಜೆ ಒಂದು ಹಸುವಿನ ಹಿಂಬದಿಯ ಎಡಭಾಗವನ್ನು, ಈ ಲೆಫ್ಟ್ ಸೈಡ್ ಇರುತ್ತೆ ನೋಡಿ, ಅಲ್ಲೊಂದು ಬೋನ್ ಪ್ರೊಜೆಕ್ಟ್ ಆಗಿರುತ್ತಲ್ಲ, ಅದನ್ನು ಬಲಗೆಯಲ್ಲಿ ಕಣ್ಣಿಗೆ ಒತ್ಕೊಂಡ್ರೆ ಬಹಳ ಒಳ್ಳೆಯದು. ಇದು ಆ್ಯಕ್ಚುಲಾಗಿ ವರ್ಕ್ ಆಗುತ್ತೆ, ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ. ಮತ್ತು ಅನುಕೂಲ ಇದ್ದರೆ ಆ ಹಸುಗೆ ಒಂದು ಬಾಳೆಹಣ್ಣು ತಿನ್ನಿಸ್ಬೇಕು. ಆ ಬಾಳೆಹಣ್ಣು ತಿನ್ಸೋಕ್ಕಾಗಲಿಲ್ಲ ಅಥವಾ ಹಸು ಸಿಗಲಿಲ್ಲ ಅಂದರೆ ವರಿ ಮಾಡ್ಕೊಳ್ಳೋದು ಬೇಡ, ಇದಕ್ಕೆ ಸಂಬಂಧಪಟ್ಟಂತೆ ಮಾಡಲಿ. ಇದು ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು. ಸೊ ಮಿಕ್ಕಿದ ರಾಶಿಯವ್ರದ್ದು ಮುಂದೆ ಕೇಳ್ತೀನಿ. ಆಗ್ಬೋದು ಗುರುಗಳೇ. ವೀಕ್ಷಕರೇ, ನಾವು ಕಾಯ್ತಾ ಇದ್ದಂಥ ಮುಖ್ಯವಾದ ಘಟ್ಟ ಅಂತಲೇ ಹೇಳ್ಬೋದು. ಸಮಸ್ಯೆಗಳ ಬಗ್ಗೆ ನಮಗೆ ಗೊತ್ತೇ ಇದೆ, ಆದರೆ ಪರಿಹಾರ ತಿಳ್ಕೊಳ್ಳೋದೇ ಬಹಳ ಮುಖ್ಯ. ಹಾಗಾಗಿ ಯಾವ ರಾಶಿಯವರು ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ತಾರೆ ಒಂದು ಪುಟ್ಟ ವಿರಾಮದ ನಂತರ.